ಹೆಲೋ, ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಹಾಗೆ ನನಗೆ ಅಂತಂದು ಚಪಾತಿ ಮತ್ತು ಪನ್ನೀರ್ ವೆಜ್ ಕರಿ ಮಾಡ್ಕೊಂಡಿದ್ದೆ. ಇಲ್ಲಿ ಇವರಿಗೆ ಅಂತ ಮ್ಯಾಗಿ ಮತ್ತು ಪನ್ನೀರ್ ವೆಜಿಟಬಲ್ ಎಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ತಿಂದು ರೆಡಿಯಾಗಿ ಹೋಗೋಷ್ಟರಲ್ಲಿ ಒಂದು 12-12:30 ಆಯಿತು. ಮಕ್ಕಳನ್ನು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕಲ್ವಾ. ಸೊ ಗಿಫ್ಟನ್ನ ಹೋಗುವಾಗ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಹಾಗೆ ಸ್ಯಾರಿನ ಮನೇಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ಅವ್ರಿಗೆ ಕೊಡೋದನ್ನ ಮತ್ತೆ ಹೋಗಿ ಮತ್ತೆ ಸ್ಯಾರಿ ತೊಗೊಂಡು ಬಂದೆ, ಕೆಳಗಡೆ ಬಂದುಬಿಟ್ಟಿದ್ದೆ. ಹಾಗೆ ಆಟೋನ ಬುಕ್ ಮಾಡಿಕೊಂಡು ಸೊ ಹೊರಟಿದ್ವಿ. ಕೆಂಗೇರಿಯಲ್ಲಿತ್ತು ಸೊ ಫಂಕ್ಷನ್ನು. ಹಾಗಾಗಿ ಸ್ವಲ್ಪ ಬೇಗನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳಿಗೆ ತಿನ್ನಿಸಿ ರೆಡಿ ಮಾಡೋಷ್ಟರಲ್ಲೇ ಟೈಮಾಗಿ ಹೋಗ್ಬಿಟ್ಟಿರುತ್ತೆ. ಇನ್ನೇನು 1.5 ಅವರ್ ಆಯಿತು ನಾವಲ್ಲಿ ರೀಚ್ ಆಗೋ ಅಷ್ಟರಲ್ಲಿ. ಹೋಗಿಬಿಟ್ಟು ಮನೆಯೆಲ್ಲ ನೋಡಿಬಿಟ್ಟು ಗಿಫ್ಟೆಲ್ಲ ಕೊಟ್ಟು ಅದಾದಮೇಲೆ ಊಟಕ್ಕೆ ಅಂತ ಕುತ್ಕೊಂಡಿದ್ದೀವಿ. ಅವ್ರು ನಮ್ಮ ಅತ್ತೆ, ನಮ್ಮ ಅತ್ತಿಗೆ, ನಮ್ಮ ಭಾವ ಎಲ್ಲರೂ ಕೂಡ ಬಂದಿದ್ದರು. ಸೊ ಊಟ ಮಾಡಿಕೊಂಡು ಬಂದೆ. ಸೊ ಊಟ ನಾರ್ಮಲಾಗಿ ನಾನು ಡಯಟ್ ಏನು ಮಾಡ್ತೀನೋ ಸೊ ಅದೇ ಥರನೇ ಇತ್ತು. ಏನು ಜಂಕ್ ಫುಡ್ ಎಲ್ಲ ಏನೂ ಇರಲಿಲ್ಲ, ಚೆನ್ನಾಗಿತ್ತು ಊಟ. ರೊಟ್ಟಿ ಊಟ ಎಲ್ಲ ಇತ್ತು. ಹಾಗೆ ಮನೇನ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೂ ಕೂಡ ತೋರಿಸೋಣ ಅಂತ. ಸೊ ಇದು ಮಾಸ್ಟರ್ ಬೆಡ್ರೂಮು, ಆಗಲೇ ನೋಡಿದ್ರಲ್ವ. ಸೊ ಅದು ಹಾಲು. ಸೊ ನಮ್ಮ ಮನೆ ಯಾವ ರೀತಿ ಬರುತ್ತೋ ಸೊ ಪಕ್ಕಕ್ಕೆ ಖಾಲಿ, ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ. ಸೊ ಅವ್ರ ಮನೆಗೂ ಕೂಡ ವಾರ್ಡ್ರೋಬ್ ಎಲ್ಲ ತುಂಬ ಚೆನ್ನಾಗಿ ಒಂಥರ ನ್ಯೂ ಟೈಪ್ ಮಾಡಿಸಿದ್ದಾರೆ. ಸೊ ಇದು ಒಂಥರ ಸ್ಟೋರೇಜ್ ಎಲ್ಲ ಜಾಸ್ತಿ ಮಾಡಿಸಿದ್ದಾರೆ ಈ ರೂಮಲ್ಲಿ. ಹಾಗೆ ಈ ಕಡೆ ಬಂದರೆ ಕಿಚನ್ ಕೂಡ ಸೊ ಫುಲ್ ಯು ಶೇಪ್ ಕಿಚನ್ ಬಂದಿದೆ. ಸೊ ಇದನ್ನು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡಿಸಿದರೆ. ಇದು ಕ್ರಾಕರಿ ಯೂನಿಟ್ಟು. ಸೊ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಒಂದೊಂದು ಐಟಮ್ಗಳನ್ನ ಇಟ್ಟಿದ್ರು ಕ್ರಾಕರಿ ಯೂನಿಟಲ್ಲಿ. ಹಾಗೆ ಕಿಡ್ಸ್ ಬೆಡ್ರೂಮ್ ಬಂದುಬಿಟ್ಟು ಬಂಕರ್ ಬೆಡ್ನ ಮಾಡಿಸಿದ್ರು. ಸೊ ಕಿಡ್ಸ್ ರೂಮು ಕೂಡ ಫುಲ್ಲು ಸ್ಟೋರೇಜಲ್ಲಿ ಮಾಡಿಸಿದ್ದಾರೆ. ಪೂರ್ತಿ ಎಲ್ಲ ಕಡೆಯೂ ಕೂಡ ಸ್ಟೋರೇಜಲ್ಲೇ ಮಾಡಿಸಿದ್ದಾರೆ, ಸ್ಟೋರೇಜ್ ಯೂಸ್ ಮಾಡ್ಕೋಬೇಕು ಅಂತ. ಹಾಗೆ ಇವ್ರದ್ದು ಆ್ಯನಿವರ್ಸರಿ ಇತ್ತು, ಅಂಕಲ್ ಆ್ಯಂಡ್ ಆಂಟಿ ಅವ್ರದ್ದು. ಸೊ ಅವರೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ಡ್ಯಾನ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇಲ್ಲಿರೋರು ಇನ್ನೊಬ್ಬರು ನಮ್ಮ ಭಾವ, ಅವರು ಕೊರಿಯೋಗ್ರಾಫರು, ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಲ್ವಾ. ಸೊ ಹಾಗಾಗಿ ಅವರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು ಅವರಿಗೆ. ಸೊ ಅದೆಲ್ಲ ಊಟ ಗೀಟ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 7 ಗಂಟೆ 8 ಗಂಟೆನೋ ಆಗಿತ್ತು. ಹಾಗೆ ನಮ್ಮ ಭಾವ, ನಮ್ಮ ಅತ್ತೆ, ನಮ್ಮ ಅತ್ತಿಗೆ ಅವರೆಲ್ಲರೂ ಬಂದಿದ್ದರು. ಅವರು ಬಂದು ಕಾಫಿ ಎಲ್ಲ ಕುಡಿದು ಹೋದರು. ಅದಾದಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಸೊಪ್ಪೆಲ್ಲ ಇತ್ತಲ್ವ, ಸೊಪ್ಪಿನ ಸಾಂಬಾರು, ಅದ್ರ ಜೊತೆಗೆ ಅವ್ರಿಗೆ ರೈಸ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ, ಮಕ್ಕಳಿಗೆ. ನಾನು ಮತ್ತು ಚಪಾತಿ, ಸ್ವಲ್ಪ ಸಲಾಡು, ಸಾಂಬಾರು, ಪಲ್ಯ ಕೂಡ ಇತ್ತು. ಸೊ ಅದೆಲ್ಲನೂ ಕೂಡ ನಾನು ತೊಗೊಂಡೆ. ಸೊ ನೈಟ್ ಇಷ್ಟೇ ನಾನು ಊಟ ಮಾಡೋದು, ಜಾಸ್ತಿ ಏನು ತೊಗೊಳ್ಳಲ್ಲ. ಪ್ರೋಟೀನು, ಫೈಬರು, ಜೊತೆಗೆ ಕಾರ್ಬೋಹೈಡ್ರೇಟ್ ಇದಿಷ್ಟು ನಾನು ಕೌಂಟ್ ಮಾಡ್ಕೊಂಡು ತೊಗೊತೀನಿ. ಏನೇ ತೊಗೊಂಡ್ರು ಅದಷ್ಟು ತೊಗೊಳ್ಳೇಬೇಕು. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಮ್ಮು ಬರ್ತಾಯಿತ್ತಂತೆ. ನಾನು ಕೂಡ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕಿತ್ತು. ಸೊ ನಾನು ಕಷಾಯ ಕುಡಿದ್ರಾಯ್ತು ಅಂತ ನಾನು ಕೂಡ ಕಷಾಯನ ಮಾಡಿಕೊಂಡೆ. ಚಕ್ಕೆ, ಶುಂಠಿ, ಹಾಗೆ ಲವಂಗ, ಕಾಳು ಮೆಣಸೆಲ್ಲ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಅವ್ರಿಗೂ ಕೂಡ ಕೊಡಬೇಕಿತ್ತಲ್ವ. ಸೊ ಇಬ್ಬಿಬ್ರಿಗೆ ಇನ್ನೇನು ಮಾಡೋದು ಅಂತ ನಾನು ಇದನ್ನೇ ಕುಡಿದೆ. ಹಾಗೆ ಇದು ನೆಕ್ಸ್ಟ್ ಡೇ ಅದೇ ಉಳಿದಿತ್ತಲ್ವ. ಸೊ ಕಷಾಯ ಮಾಡಿದ್ದು ಸ್ವಲ್ಪ ಹಾಗೆ ಇಟ್ಟಿದ್ದೆ, ಅದನ್ನು ಚೆಲ್ಲಿಲ್ಲ. ಸೊ ಅದನ್ನೇ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಅದಕ್ಕೆ ಒಂದು ಬೇ ಲೀಫ್ನ ಹಾಕಿಬಿಟ್ಟು ಅದನ್ನೇ ಕುದಿಸ್ಕೊಂಬಿಟ್ಟು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆ ಟಿಫನ್ ಎಲ್ಲ ತಿಂದುಬಿಟ್ಟು ಇಲ್ಲೊಂದು ಫಂಕ್ಷನ್ ಇತ್ತು. ನನ್ನ ಹಸ್ಬೆಂಡ್ ಆಫೀಸ್ ಅವ್ರದ್ದು, ಕೊಲೀಗ್ ಅವ್ರದ್ದು, ಅಂದರೆ ಅವ್ರ ಡೈರೆಕ್ಟರ್ದು ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಪೂಜೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಾವು. ಇವರೇ ಅವ್ರ ಡೈರೆಕ್ಟರು. ಸೊ ಅವ್ರದ್ದು ಪೂಜೆ ಅಂದರೆ ಸರಸ್ವತಿ ಪೂಜೆ ಮಾಡ್ತಾರೆ ಅವರು ಈ ದಿನದಲ್ಲಿ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಿತ್ತಂತೆ. ಸೊ ಹಂಗಾಗಿ ನಾನು ಕೂಡ ಹೋಗಿದ್ದೆ. ಇವರಿಬ್ಬರನ್ನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಮ್ಮ ಮನೆಯವ್ರಿಗೆ. ಅವಳೊಬ್ಬಳೇ ಆದರೆ ಕರ್ಕೊಂಡು ಹೋಗ್ತಾಯಿದ್ರು, ಇಬ್ಬರು ಬರಲೇಬೇಕು ಅಂತ ಹೇಳಿದರು ಅಂತಂದು ನಾನು, ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿತ್ತು. 10 o'clockಗೆ ಇತ್ತಂತೆ ಪೂಜೆ. ಸೊ ನಾವು ಹೋಗಿದ್ದು ಒಂದು 11:30 ಆಗಿತ್ತು. ಆ ಟೈಮಲ್ಲಿ ಹೋಗಿದ್ವಿ. ಈಗ ನೋಡಿ ಹೋದ್ಮೇಲೆ ಹೇಳ್ತಾರೆ ಪ್ರಕೃತಿ. ಅಲ್ಲೇ ಊಟ ಇತ್ತು. ಸೊ ಊಟ ಮಾಡಿಕೊಂಡು ಅದಾದಮೇಲೆ ಅವಳನ್ನ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಐಸ್ ಕ್ರೀಮ್ ನೋಡಿದ್ರು. ನಮ್ಮ ಮನೆಯವ್ರು ಐಸ್ ಕ್ರೀಮ್ ತಿಂತೀಯ ಅಂತ ಕೇಳಿದ ತಕ್ಷಣ ನನ್ನ ಮಗಳು ತಿಂತೀನಿ ಅಂತಂದು ನಾನು ಒಂದು ತೊಗೊಂಡೆ. ನಾನು ತುಂಬ ದಿನ ಆಗಿತ್ತು ಐಸ್ ಕ್ರೀಮ್ ತಿಂದ್ಬಿಟ್ಟು. ಹಾಗಾಗಿ ನಾನು ಒಂದು ತೊಗೊಂಡೆ. ಬಟ್ ಇವತ್ತು ಡಯಟ್ ಫುಲ್ ಹೋಯಿತು. ಅಲ್ಲೂ ಕೂಡ ಊಟದಲ್ಲಿ ಸ್ವಲ್ಪ ಬಜ್ಜಿ ಎಲ್ಲ ಇತ್ತು.
ಒಂದು ಬಜ್ಜಿ ಎಲ್ಲ ತಿಂದೆ. ಸೊ ನೋಡೋಣ ನೆಕ್ಸ್ಟ್ ಡೇ ಮ್ಯಾನೇಜ್ ಮಾಡೋಣ ಅಂತಂದು ತೊಗೊಂಡಿದ್ದೆ. ಅದನ್ನು ನನ್ನ ಮಗ ಮತ್ತು ನಾನು ಇಬ್ಬರು ಕೂಡ ತಿಂದ್ವಿ. ನಾನು ಒಬ್ಬಳೇ ಏನು ತಿಂದಿಲ್ಲ, ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ ನನಗೆ. ಸೊ ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೆ. ಅವ್ನಿಗೆ ಫುಲ್ ಇಷ್ಟ ಐಸ್ ಕ್ರೀಮ್ ಎಲ್ಲ ಅಂತಂದರೆ. ಐಸ್ ಕ್ರೀಮ್ ಚಾಕ್ಲೇಟ್ ಅಂತಂದರೆ ಫಸ್ಟ್ ಓಡಿ ಬರ್ತಾನೆ. ಐಸ್ ಕ್ರೀಮ್ ಅಂದರೆ ಮಾತ್ರ ಈ ಥರ ಸೈಲೆಂಟಾಗಿ ಕುತ್ಕೊಂಡು ತಿಂತಾನೆ. ಅದೇ ಊಟಕ್ಕೇನಾದರೂ ನಾವು ಹಿಂಗೆ ಹೊರಗಡೆ ಹೋಗಿರ್ತೀವಿ ಅಂತಂದರೆ ಸೊ ಒಂದು ಹತ್ರ ಕುತ್ಕೊಂಡು ತಿನ್ನೋದೇ ಇಲ್ಲ, ಆ ಚೇರ್ ಬಿಟ್ಟು ಬೇರೆಯವ್ರ ಹತ್ರ ಹೋಗೋದು, ಮಾತಾಡೋದು ಹಿಂಗೆಲ್ಲ ಮಾಡ್ತಾನೆ. ಐಸ್ ಕ್ರೀಮ್ ಮಾತ್ರ ಎಲ್ಲಿ ಖಾಲಿ ಆಗಿಬಿಡುತ್ತೋ ಅಂತ ಅಲ್ಲೇ ಕುತ್ಕೊಂಡು ತಿಂತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.